ಹೆಲೋ ಗುರುವೆ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ವಾರ ಮುಗೀತು, ಮತ್ತೊಂದು ವಾರ ಸ್ಟಾರ್ಟ್ ಆಯ್ತು. ಈಗ ವಾರದ ಮಧ್ಯದಲ್ಲಿ ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ ಬರ್ಲಿಲ್ಲ ಅಂದ್ರೆ ಹೆಂಗಲ್ವಾ? ಹಾಗಿರೋ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಸಿನಿಮಾ ಸುದ್ದಿಗಳು ನಮ್ಮನ್ನ ಕಾಯ್ತಾ ಇದೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಮ್ಮ ನೆಚ್ಚಿನ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಹಾಗೂ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರ ತಾಯಿ ನಮ್ಮನ್ನೆಲ್ಲ ಆಗ್ಲಿದ್ದಾರೆ. ತಾಯಿಯನ್ನ ಕಳ್ಕೊಂಡಂತಹ ದುಃಖದಲ್ಲಿ ಇಬ್ರು ಅಳ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಎಂತವ್ರಿಗೂ ಕೂಡ ಕರಳು ಚುರುಕ್ ಅನ್ಸುತ್ತೆ. ತಮ್ಮ ತಾಯಿಯನ್ನ ಕಳ್ಕೊಂಡಿರುವಂತಹ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಹಾಗೂ ವಿಜಯ ರಾಘವೇಂದ್ರ ಸಹೋದರರಿಗೆ ಆ ದುಃಖ ಹಾಗೂ ನೋವನ್ನ ಭರಿಸುವಂತಹ ಶಕ್ತಿಯನ್ನ ದೇವರು ನೀಡಲಿ ಅಂತ ಕೇಳ್ಕೊಳ್ಳೋಣ. ಅನೌನ್ಸ್ಮೆಂಟ್ಸ್. ಈ ವಾರ ಬಾಲಿವುಡ್ ಇಂದ ಒಂದು ಅನೌನ್ಸ್ಮೆಂಟ್ ಇದೆ. ಟೈಗರ್ ಶ್ರಾಫ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಒಂದು ಸಿನಿಮಾ ಕೂಡ ಅವ್ರ ಕೈ ಹಿಡಿತಾ ಇಲ್ಲ ಸದ್ಯದ ಮಟ್ಟಿಗೆ. ಅದೇ ರೀತಿ ಈಗ ಹೊಸ ಅದೃಷ್ಟ ಪರೀಕ್ಷೆಗಾಗಿ ಜಾನ್ವಿ ಕಪೂರ್ ಅವರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ ಲಗ್ ಜಾ ಗಲೆ ಸಿನಿಮಾದ ಮೂಲಕ. ರಾಜ್ ಮೆಹ್ತಾ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದ್ದು, ಸಿನಿಮಾದ ರಿಲೀಸ್ ಡೇಟ್ ಕೂಡ ಫಿಲಂ ಟೀಮ್ ಈಗ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಎಸ್, ಅನೌನ್ಸ್ಮೆಂಟ್ ಪ್ರಕಾರ ಸಿನಿಮಾ 2027 ಅಂದ್ರೆ ಮುಂದಿನ ವರ್ಷದ ಮೇ 14ಕ್ಕೆ ರಿಲೀಸ್ ಆಗೋದು ಪಕ್ಕಾ ಆಗಿದೆ. ಈ ಸಿನಿಮಾ ಪಕ್ಕಾ ಆಕ್ಷನ್ ಎಂಟರ್ಟೈನರ್ ಆಗಿರುತ್ತೆ ಅನ್ನೋದು ತಿಳಿದು ಬಂದಿರುವಂತಹ ಮಾಹಿತಿ. ಒಂದೆರಡು ಫೈಟು, 2-3 ಸಾಂಗ್ ಇದ್ರೆ ಸಾಕು, ಸಿನಿಮಾ ನಮ್ಗೆ ಓಕೆ ಅನ್ನುವಂತಹ ರೀತಿಯಲ್ಲೇ ಇತ್ತೀಚಿನ ವರ್ಷಗಳಲ್ಲಿ ಟೈಗರ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇದನ್ನೇ ಮುಂದುವರಿಸಿಕೊಂಡು ಹೋದ್ರೆ ಇಂಡಸ್ಟ್ರಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ನೋಡೋಣ, ಈ ಸಿನಿಮಾನ ಟೈಮ್ ತಗೊಂಡು ಮಾಡ್ತಾ ಇದಾರೆ, ಹೀಗಾಗಿ ಇದ್ರಲ್ಲಿ ಏನಾದ್ರೂ ಡಿಫ್ರೆಂಟ್ ಇದೆಯಾ ಅಂತ. ಬಿಗ್ ಅಪ್ಡೇಟ್ಸ್. ಇನ್ನು ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪಾರ್ ಅವರ ಸೋದರಳಿ ಆಗಿರುವಂತಹ ಸಂಚಿತ್ ಸಂಜೀವ್ ಅವರ ಚೊಚ್ಚಲ ಸಿನಿಮಾ ಮ್ಯಾಂಗೋ ಪಚ್ಚ ರಿಲೀಸ್ ಆಗಿ ಒಳ್ಳೆ ರೀತಿಯ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ಪ್ರಾಮಿಸಿಂಗ್ ಹೀರೋ ಸಿಕ್ಕಿದಾನೆ ಎನ್ನುವಂತಹ ಭರವಸೆಯನ್ನ ಕೂಡ ಅವರು ಈಗಾಗಲೇ ಮೂಡಿಸಿದ್ದಾರೆ. ಇನ್ನು ಅವರ ಮ್ಯಾಂಗೋ ಪಚ್ಚ ಸಿನಿಮಾದ ಡಿಜಿಟಲ್ ರಿಲೀಸ್ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿದೆ. ಸಿನಿಮಾ ಟಿವಿಯಲ್ಲಿ ಕಲರ್ಸ್ ಚಾನೆಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಹಾಗೂ OTT ನಲ್ಲಿ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ರಿಲೀಸ್ ಆಗಲಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ 4 ಸಿನಿಮಾಗಳ ಅನೌನ್ಸ್ಮೆಂಟ್ ಜೊತೆಯಾಗಿ ಆಗ್ತಾ ಇದೆ ಎನ್ನುವಂತಹ ಸೌಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಬಿಲ್ಲಾ ರಂಗ ಭಾಷಾ ಸಿನಿಮಾ ಬಗ್ಗೆ ಅಪ್ಡೇಟ್ ಏನು ಗುರುವೆ ಅಂತ ಕೇಳೋದಾದ್ರೆ, ಈಗ ಮತ್ತೆ ಸಿನಿಮಾದ ಶೂಟಿಂಗ್ ಇದೇ ಜೂನ್ 26ಕ್ಕೆ ಮರುಕಳಿಸಲಿದೆ ಅನ್ನುವಂತಹ ಅಪ್ಡೇಟು ಖುದ್ದಾಗಿ ಅವರೇ ಕೊಟ್ಟಿದ್ದಾರೆ. ಸಾಕಷ್ಟು ಟೈಮ್ ಇಂದ ಈ ಸುದ್ದಿಯಾಗಿ ಕಾಯ್ತಾ ಇದ್ದ ಕಿಚ್ಚನ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಇದೊಂದು ನೆಮ್ಮದಿ ವಿಷಯ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ವರ್ಷದ ಒಳಗೆ ರಿಲೀಸ್ ಆದ್ರೆ ಮಾತ್ರನೇ ಅಭಿಮಾನಿಗಳ ಆಸೆಗೂ ಕೂಡ ಒಂದು ಬೆಲೆ ಇರೋದು. ಮತ್ತೆ ಈಗ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಸಿನಿಮಾದ ರಿಲೀಸ್ ಡೇಟು ಮುಂದಕ್ಕೆ ಹೋಗುವಂತಹ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣುತ್ತೆ. ನೋಡೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಜೂನಿಯರ್ NTR ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನ ಡ್ರ್ಯಾಗನ್ ಸಿನಿಮಾ ತನ್ನ ಮುಂದಿನ ಶೆಡ್ಯೂಲ್ ಶೂಟಿಂಗ್ ಲೊಕೇಶನ್ ಫಿಕ್ಸ್ ಮಾಡಿದೆ. ಸದ್ಯದ ಮಟ್ಟಿಗೆ ಹೈದರಾಬಾದ್ ನಲ್ಲಿ ಟೀಮು ಹೈ ಆಕ್ಟೇನ್ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಮುಂದಿನ ತಿಂಗಳಲ್ಲಿ ಫಿಲಂ ನ ಒಂದು ಪ್ರಮುಖ ದೃಶ್ಯವನ್ನ ಶೂಟ್ ಮಾಡೋದಕ್ಕೆ ಶ್ರೀಲಂಕಾಗೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಈಗಾಗಲೇ ಸಿನಿಮಾದ ಟೀಸರ್ ಮೂಲಕವೇ ಸಿನಿಮಾದ ನಿರೀಕ್ಷೆಯನ್ನ ಹೆಚ್ಚು ಮಾಡಿಸಿರುವಂತಹ ನಿರ್ದೇಶಕ ಪ್ರಶಾಂತ್ ನೀಲ್ ಎಲ್ಲಾ ಕಡೆ ಡಾರ್ಕ್ ಥೀಮ್ ಅನ್ನೇ ಹೈಲೈಟ್ ಮಾಡಿದ್ದಾರೆ. ಆದ್ರೆ ಈ ಸಿನಿಮಾದಲ್ಲಿ ಹೀರೋನೇ ವಿಲನ್ ಅನ್ನುವಂತಹ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ಹೀಗಾಗಿ ಖಂಡಿತವಾಗ್ಲೂ ಸಿನಿಮಾ ನೋಡೋದಕ್ಕೆ ಪ್ರತಿಯೊಬ್ರು ಕೂಡ ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ನಿಮಗೆ ಗೊತ್ತೇ ಇದೆ, ಶಾರುಖ್ ಖಾನ್ ಅವರ ಮಗ ಆಗಿರುವಂತಹ ಆರ್ಯನ್ ಖಾನ್ ನಿರ್ದೇಶನದ ಚೊಚ್ಚಲ ವೆಬ್ ಸೀರೀಸ್ ಆಗಿರುವಂತಹ ಬ್ಯಾಡ್ಸ್ ಆಫ್ ಬಾಲಿವುಡ್ ಸೀಸನ್ 1 ಸೂಪರ್ ಹಿಟ್ ಆಗಿತ್ತು. ಹಾಗೂ ಈಗ ಇದರ 2ನೇ ಸೀಸನ್ ಕೂಡ ತಯಾರಿ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಇದೆ. ಆದ್ರೆ ಇದಕ್ಕಿಂತ ಮುಂಚೆ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ರಿಲೀಸ್ ಆಗಬೇಕಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ ವೆಬ್ ಸೀರೀಸ್ ಶೂಟಿಂಗ್ ಬಗ್ಗೆ ನಿರ್ಧಾರಗಳನ್ನ ಮುಂದಿನ ವರ್ಷದ ಆರಂಭದಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದೇನೇ ಇರ್ಲಿ, ಸೀಸನ್ 1 ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಖಂಡಿತವಾಗ್ಲೂ ಅನ್ಸಿರುತ್ತೆ ಶಾರುಖ್ ಖಾನ್ ಅವರ ಮಗನಲ್ಲಿ ಟ್ಯಾಲೆಂಟ್ ಖಂಡಿತ ಇದೆ ಅಂತ. ನೋಡೋಣ ಸೀಸನ್ 2 ಅದೇ ರೀತಿಯಲ್ಲಿ ಎಲ್ಲರನ್ನ ಇಂಪ್ರೆಸ್ ಮಾಡುತ್ತಾ ಅಂತ. ಎಕ್ಸ್ಟ್ರಾಸ್ ಅಂಡ್ ಬಜ್. ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನ ಡೈರೆಕ್ಟರ್ ಆಗಿರುವಂತಹ ರಾಜ್ ಮನೋಜ್ ಬಾಜ್ಪೇಯಿ ಅವರಿಗಿಂತ ಮುಂಚೆ ಇದಕ್ಕೆ ಮೊದಲು ಆಯ್ಕೆ ಮಾಡಿದ್ದು ಮೆಗಾ ಸ್ಟಾರ್ ಚಿರಂಜೀವಿ ಅವರನ್ನಂತೆ. ಈ ಸತ್ಯವನ್ನ ಅವರು ಬಹಿರಂಗ ಮಾಡಿದ್ದಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಅದು ವೆಬ್ ಸೀರೀಸ್ ಆಗಿರ್ಲಿಲ್ಲ, ಬದಲಿಗೆ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿತ್ತು. ಚಿರಂಜೀವಿ ಅವರಿಗಾಗಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದು, ಅವ್ರಿಗೆ ಅದು ಸಾಧ್ಯ ಆಗ್ಲಿಲ್ಲ ಅಂತ ಅದನ್ನೇ ದೊಡ್ಡದು ಮಾಡಿ ವೆಬ್ ಸೀರೀಸ್ ಮಾಡಿ ಮನೋಜ್ ಬಾಜ್ಪೇಯಿ ಅವ್ರನ್ನ ಕಾಸ್ಟ್ ಮಾಡ್ತಾರೆ. ಇವತ್ತು ವೆಬ್ ಸೀರೀಸ್ ಸೂಪರ್ ಹಿಟ್ ಆಗಿದೆ ಹಾಗೂ ಅದನ್ನ ಮಾಡಿರುವಂತಹ ನಟ ಕೂಡ ಸೂಪರ್ ಸ್ಟಾರ್ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಬಿಡಿ. ಯಾವ ಮಟ್ಟಕ್ಕೆ ಈ ಸೀರೀಸ್ ಸಕ್ಸಸ್ ಅನ್ನ ಪಡ್ಕೊಂಡಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆದ್ರೆ ಇದರ ಚಾನ್ಸ್ ಅನ್ನ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಮಿಸ್ ಮಾಡ್ಕೊಂಡ್ರ ಅನ್ನೋದು ಕೂಡ ಒಂದು ಫೀಲಿಂಗ್ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಅಂದ್ಕೊಂಡಂತೆ ಆಗಿದ್ರೆ ನಾವು ಮಾರ್ಚ್ 19ಕ್ಕೆ ಸಿನಿಮಾನ ನೋಡ್ತಾ ಇದ್ವಿ, ಕನಿಷ್ಠ ಪಕ್ಷ ಜೂನ್ 4ನೇ ತಾರೀಕಿಗಾದ್ರೂ ಟಾಕ್ಸಿಕ್ ಸಿನಿಮಾ ನೋಡ್ತಾ ಇದ್ವಿ. ಆದ್ರೆ ನಮ್ಮ ಗ್ರಹಚಾರಕ್ಕೆ ಸಿನಿಮಾ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದ್ ಮಾತ್ರ ಅಲ್ಲ,
ಇವಾಗ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಒಂದು ಚಿಕ್ಕ ಸುಳಿವು ಕೂಡ ಇಲ್ದಂಗಾಗಿದೆ. ಸದ್ಯಕ್ಕೆ ಜುಲೈ ತಿಂಗಳಿಗೆ ಒಡೆಸ್ಸಿ ಹಾಗೂ ಸ್ಪೈಡರ್ ಮ್ಯಾನ್ ಸಿನಿಮಾಗಳ ಹವಾ ಗ್ಲೋಬಲ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟಕ್ಕಿದೆ. ಅದಾದ್ಮೇಲೆ ಆಗಸ್ಟ್ ತಿಂಗಳಲ್ಲಿ ನಾರ್ತ್ ಕಡೆ ಸಲ್ಮಾನ್ ಖಾನ್ ಅವರ ಮಾತೃಭೂಮಿ ಸಿನಿಮಾದ ಹವಾ ಇರುತ್ತೆ. ಸೆಪ್ಟೆಂಬರ್ ನಲ್ಲಿ ಮಿರ್ಜಾಪುರ್ ಹಾಗೂ ರಣಬಲಿ ಸಿನಿಮಾಗಳ ಸದ್ದು ಜೋರಾಗಿದೆ. ಇದಾದ್ಮೇಲೆ ಯಶ್ ಅವ್ರದೇ ರಾಮಾಯಣ ಸಿನಿಮಾದ ಹವಾ ಜೋರಾಗಿ ಕೇಳಿ ಬರ್ತಿದೆ. ಇಯರ್ ಎಂಡಿಂಗ್ ಅಲ್ಲಿ ಅವೆಂಜರ್ಸ್ ಡೂಮ್ಸ್ ಡೇ, ಹಿಂದಿಯ ದೃಶ್ಯಂ 3 ಸಿನಿಮಾಗಳು ಕೂಡ ಲೈನ್ ಅಪ್ ಆಗಿದೆ. ಹೀಗಾಗಿ ಈ ವರ್ಷದ ಒಳಗೆ ಸಿನಿಮಾ ರಿಲೀಸ್ ಆಗೋದು ಒಂದು ರೀತಿಯಲ್ಲಿ ಅನುಮಾನವೇ ಸರಿ ಅಂತ ಹೇಳ್ಬೋದು. ನಿಜಕ್ಕೂ ಹೀಗೆ ಆದ್ರೆ ಅಭಿಮಾನಿಗಳಲ್ಲಿರುವಂತಹ ಟಾಕ್ಸಿಕ್ ಸಿನಿಮಾದ ಮೇಲಿನ ನಿರೀಕ್ಷೆ ದಿನದಿಂದ ದಿನಕ್ಕೆ ಕಮ್ಮಿ ಆಗೋದ್ರಲ್ಲಿ ಅನುಮಾನನೇ ಬೇಡ. ಗೀತು ಮೋಹನ್ ದಾಸ್ ನಿರ್ದೇಶಕಿಯಾಗಿ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಒಬ್ಬ ನಾಯಕ ಹಾಗೂ ನಿರ್ಮಾಪಕರಾಗಿ ಆದಷ್ಟು ಬೇಗ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತಹ ಅಗತ್ಯತೆ ಜಾಸ್ತಿ ಇದೆ. ಹಿಂದಿಯಲ್ಲಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ಅಧಿಕೃತ ಮಾಹಿತಿ ಹೊರಬಂದಿದೆ. ಸೆಪ್ಟೆಂಬರ್ 20 ಅಥವಾ 21ಕ್ಕೆ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ತಮ್ಮ ಸಿನಿಮಾ ಕಮಿಟ್ಮೆಂಟ್ ಗಳ ಜೊತೆಗೆ ಇದನ್ನ ಕೂಡ ಮಾಡೋದಕ್ಕೆ ಬಾಲಿವುಡ್ ಚಿತ್ರರಂಗದ ಬಾಯ್ಜಾನ್ ಸಲ್ಮಾನ್ ಖಾನ್ ರೆಡಿ ಆಗಿದ್ದಾರೆ. ಹಿಂದಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಕನ್ನಡದಲ್ಲಿ ಕೂಡ ಅದೇ ಸಮಯದ ಆಸುಪಾಸ್ನಲ್ಲಿ ಸ್ಟಾರ್ಟ್ ಆಗಬಹುದು. ಕಿಚ್ಚ ಸುದೀಪ್ ರವರು ಒಮ್ಮೆ ಬಿಗ್ ಬಾಸ್ ನಲ್ಲಿ ಬಿಸಿ ಆದ್ರೆ ಖಂಡಿತವಾಗ್ಲೂ ತಮ್ಮ ಸಿನಿಮಾಗಳನ್ನ ಅವರು ಮರೆತು ಬಿಡ್ತಾರೆ ಅನ್ನೋದು ನಿಜಾನೇ. ಹೀಗಾಗಿ ಈ ಬಾರಿ ಅದೊಂದು ಆಗದೆ ಇರ್ಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ನ ಸುದ್ದಿಗಳು. ಮುಂದಿನ ವಾರದ ಮಸ್ತ್ ಸಿನಿಮಾ ಸ್ಟೋರಿಗಳನ್ನ ಹೊತ್ತು ನಾನಿವಾಗ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.